ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ಶರನ್ನವರಾತ್ರಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಲವಣ ತೈಲಂ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶರನ್ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಶುಭ 6ನೇ ದಿವಸ ಮತ್ತು ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುವಂಥ ಶುಭ ದಿನ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ರ್ಯಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಹಾಗೇನೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಗುರುಜಿ, ಇವತ್ತು 6ನೇ ದಿವಸ ಕಾತ್ಯಾಯಿನಿ ದೇವಿ ಪೂಜೆಯನ್ನು ಮಾಡುವಂಥದ್ದು ತಿಳಿಸ್ಕೊಳ್ಳಿ ಗುರುಜಿ. ಖಂಡಿತಮ್ಮ. 6ನೇ ದಿವಸದ ನವರಾತ್ರಿ ಉತ್ಸವ, ನವರಾತ್ರಿ ವೈಭವ ಪ್ರತಿ ಶನಿವಾರ ಒಂದೊಂದು ವಿಶೇಷತೆ ಇರ್ತಿತ್ತು. ಈ ಶನಿವಾರವೂ ವಿಶೇಷತೆ ಇದೆ. ಆದರೆ ಈ ಶನಿವಾರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ನವರಾತ್ರಿ ವೈಭೋಗ ನಡೀತಾ ಇದೆ. ಈ ವೈಭವೀಪೂರಿತವಾಗಿರ್ತಕ್ಕಂಥ ಅನುಷ್ಠಾನ ಅಂದರೆ ನವರಾತ್ರಿಯ ಉತ್ಸವ 6ನೇ ದಿವಸಕ್ಕೆ ಕಾಲಿಟ್ಟಾಯಿತು. ಅಂದರೆ 6ನೇ ದಿವಸ ಇವತ್ತು ಕಾತ್ಯಾಯಿನಿ ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ತಾಯಿ ಸಿಂಹ ವಾಹನದಲ್ಲಿ ಕೂತು ಪ್ರತಿಯೊಬ್ಬರೂ ಸಹಿತ ಹಸನ್ಮುಖಿಯಾಗಿ ಎಲ್ಲರನ್ನೂ ಸಹಿತ ಹರಿಸಿ ಆಶೀರ್ವದಿಸ್ತಿರ್ತಕ್ಕಂಥದ್ದನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಹಾಗಾಗಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ತಾವೆಲ್ಲರೂ ತಮ್ಮ ತಮ್ಮ ವಾಸ್ತುಗೃಹದಲ್ಲಿ ಬೆಳಗಿನ ನಿತ್ಯಕರ್ಮಾನುಷ್ಠಾನ ಪ್ರಕಾರ ಸಾರಿಸಿ ಗೂಡಿಸಿ ರಂಗವಲ್ಲಿಯನ್ನು ಹಾಕಿ ಶುಭ ಸಂಧ್ಯಾಕಾಲ ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳನ್ನು ಮಾಡಿ ಏನಾದರೂ ಒಂದಿಷ್ಟು ಪದಾರ್ಥ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಅಥವಾ ಒಂದಿಷ್ಟು ಖಾರ ಬುಂದಿನೋ ಏನಾದರೂ ಒಂದಿಷ್ಟು ಪದಾರ್ಥ ಮಾಡಬೇಕು. ಮಕ್ಕಳನ್ನು ಕರೆಸಬೇಕು. ಮಕ್ಕಳಿಗೆ ಈ ಕಥೆಗಳನ್ನು ಹೇಳಬೇಕು. ಯಾಕೆಂದರೆ ಇಲ್ಲಿ ದಸರಾ ಬೊಂಬೆಗಳನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಎಷ್ಟು ಅಚ್ಚುಕಟ್ಟಾಗಿರ್ತಕ್ಕಂತಹ ಬೊಂಬೆಗಳನ್ನು ಪ್ರತಿಯೊಬ್ಬರು ಮನೆಗಳಲ್ಲೂ ಇಟ್ಟಿರ್ತೀರಿ. ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಶಕ್ತಿಗೆ ಮಿತಿಮೀರಿದಷ್ಟು ಅನುಷ್ಠಾನವನ್ನು ಮಾಡ್ತಿರ್ತೀರಿ. ಕಾರಣ ಇಷ್ಟೇ. ಯಾಕೆಂದರೆ ಒಂದು ಮನೆಯಲ್ಲಿ ಬೊಂಬೆ ನೋಡಿದಾಗ ಪಕ್ಕದ ಮನೆ ಬೊಂಬೆ ಆ ಥರ ಇದೆ, ನಮ್ಮ ಮನೇಲಿ ಇನ್ನೂ ಚೆನ್ನಾಗಿಡಬೇಕು. ಕೆಲವೊಬ್ಬರು ಬೊಂಬೆಗಳನ್ನು ಅಂಗಡಿಯಿಂದ ತಂದು ಇಡ್ತೀರಿ. ಕೆಲವೊಬ್ಬರು ತಮ್ಮ ಕೈಯಲ್ಲಿರ್ತಕ್ಕಂಥ ಕಲೆ ಇದೆಯಲ್ಲ, ಆ ಕಲೆಯಿಂದಲೇ ಮತ್ತೊಂದು ಬೊಂಬೆಯನ್ನು ಸೃಷ್ಟಿ ಮಾಡಿ ಬೊಂಬೆಗಳನ್ನಿಟ್ಟು ಅಲಂಕಾರ ಮಾಡ್ತಿರ್ತೀರಿ. ಒಂದಷ್ಟು ಜನ ಮನೆಗಳಲ್ಲಿ ಮಣ್ಣು ಗುಡ್ಡ ಹಾಕಿ ಅದಕ್ಕೊಂದಿಷ್ಟು ರಾಗಿ ಪೈರು ಹಾಕಿ, ರಾಗಿಯೋ ಭತ್ತದ್ದೋ ಪೈರು ಹಾಕಿ ಭಾಳ ಚೆನ್ನಾಗಿ ಮಾಡೋವಂಥವ್ರು ಇದ್ದಾರೆ. ಹೀಗೆ ಒಬ್ಬೊಬ್ಬರ ಕಲೆ ಅದು. ಜೊತೆಗೆ ಇಂತಹ ಒಂದು ವಿಶೇಷತೆ ಪ್ರತಿಯೊಬ್ಬ ನಮ್ಮ ಭಾರತೀಯ ಸ್ತ್ರೀಯರು, ಹೆಣ್ಣು ಮಕ್ಕಳು ತಮ್ಮ ಮನೆಗಳಲ್ಲಿ ಬೊಂಬೆಯನ್ನು ಕೂಡಿಸುವಂಥದ್ದು, ಅದನ್ನು ಮಕ್ಕಳಿಗೆ ಚರಿತ್ರೆ ಹೇಳುವಂಥದ್ದು. ಯಾಕೆಂದರೆ ಇವತ್ತಿನ ದಿನದ ಆಧುನಿಕ ಯುಗದಲ್ಲಿ ಎಲ್ಲವೂ ಬದಲಾಗಿ ಹೋಗುವಾಗ ಏನಾದರೂ ಒಂದು ಹೊಸತನವನ್ನು ಅಥವಾ ಹಳೆಯ ಒಂದು ಸಂಪ್ರದಾಯವನ್ನು, ಹಿಂದಿನ ಪದ್ಧತಿಗಳನ್ನು ಮರುಕಳಿಸಿ ಮಕ್ಕಳಿಗೆ ಜ್ಞಾಪಕ ಹೇಳುವಂಥದ್ದು, ಮಕ್ಕಳಿಗೆ ತಿಳಿ ಹೇಳುವಂಥ ಪದ್ಧತಿಯನ್ನು ಇತ್ತೀಚಿನ ದಿನಗಳಲ್ಲಿ ಮಾಡ್ತಿರತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಈ ದಸರಾ ಬಂತು ಅಂದರೆ, ನವರಾತ್ರಿ ಬಂತು ಅಂದರೆ ಒಂದು ಕಡೆ ಬೊಂಬೆಗಳ ಸಡಗರ ಸಂಭ್ರಮ, ಒಂದು ಕಡೆ ದೇವಿಯ ಉಪಾಸನೆ. ಆದರೆ ಶ್ರದ್ಧೆಯಿಂದ ಭಕ್ತಿಯಿಂದ 6ನೇ ದಿವಸಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಶುಭ ದಿನ ಎಲ್ಲರೂ ದೇವಿಯ ಉಪಾಸನೆ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಗ್ರಾಮ ದೇವತೆ ಅಥವಾ ದೇವಿ ಆಲಯ, ಇಂತಹ ಕಡೆ ಇಂಥ ಸಾನ್ನಿಧ್ಯಗಳಲ್ಲಂತೂ ಭಾಳ ವಿಶೇಷವಾದಂಥ ಪೂಜಾ ಅನುಷ್ಠಾನ ಇದೆ. ಹಾಗಾಗಿ ನಮ್ಮ ವಾಸ್ತುಗೃಹದಲ್ಲೂ ಸಹಿತ ತಾಯಿ ಲಲಿತಾ ರಾಜರಾಜೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಉಪಾಸನೆ ನಿರಂತರವಾಗಿ ನಡೆದು ಬರ್ತಿದೆ. ಅಷ್ಟೇ ಅಲ್ಲದಿರ ಈ ನವರಾತ್ರಿ ಉತ್ಸವ, ನವರಾತ್ರಿ ವೈಭೋಗ, ನವರಾತ್ರಿಯ ಮಂತ್ರಾನುಷ್ಠಾನ, ಪ್ರತಿನಿತ್ಯ ಜಪ ತಪ ಅನುಷ್ಠಾನಗಳನ್ನು ನಮ್ಮ ಮಹರ್ಷಿ ಮಂದಿರದಲ್ಲೂ ನಡೆಸ್ಕೊಂಡು ಹೋಗ್ತಿದ್ದೀವಿ. ನಾವು ತಂದೆ ಮಕ್ಕಳು ಸಹಿತ ಉಪವಾಸದಲ್ಲಿ ನಿಂತು ಈ ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥದ್ದು. ಯಾಕೆಂದರೆ ಈ ನವರಾತ್ರಿ ಕಾಲದ ಸಿದ್ಧಿ ಇದೆಯಲ್ಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಸಿದ್ಧಿಯನ್ನು ನಮ್ಮ ಆಶ್ರಮದಲ್ಲೂ ನಡೀತಿದೆ. ಹಾಗೆ ತಾವೆಲ್ಲರೂ ಸಹಿತ ನಿಮ್ಮ ಶಕ್ತಿಯಾನುಸಾರ ದೇವಿಯ ಉಪಾಸನೆ ಮಾಡ್ತಿದ್ದೀರಿ. ಪ್ರತಿನಿತ್ಯ ಸಂಧ್ಯಾಕಾಲ ದೇವರಿಗೆ ಆರತಿ ಮಾಡಿ, ಮಕ್ಕಳಿಗೆ ಆರತಿ ಮಾಡಿ,
ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಮುಂಭಾಗದಲ್ಲಿಟ್ಟಿರ್ತಕ್ಕಂಥ ಬೊಂಬೆಗಳ ಕಥೆಯನ್ನು ಹೇಳಿ ಅವರನ್ನು ತೃಪ್ತಿಪಡಿಸಿ ಮತ್ತು ನಾಳೆ ಬೆಳಗ್ಗೆನೇ ಬೇಗ ಬರಬೇಕು ಎಂಬತಕ್ಕಂಥ ಒಂದು ಕಿವಿ ಮಾತು ಹೇಳುವಂತಹದ್ದು ಈ ನವರಾತ್ರಿ ಕಾಲದಲ್ಲಿದೆ. ಹಾಗಾಗಿ ನವರಾತ್ರಿಯ ಈ ಶುಭ ಮಹೋತ್ಸವ, ಇವತ್ತಿರತಕ್ಕಂಥ ತಿಥಿವಾರ ನಕ್ಷತ್ರ ಯೋಗಫಲ ಏನು, ಈ ದಿನದ ವಿಶೇಷತೆಯನ್ನು ಬನ್ನಿ ಈಗ ನೋಡೋಣ. ಅಂಬಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೆ ನಮಸ್ತಸ್ಸೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಶ್ರೀ ಶುಭಕೃತ್ತಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಶುಕ್ಲಪಕ್ಷ 1-10-2022 1-10-2022 ಶನಿವಾರ ಸೃಷ್ಟಿ ಜ್ಯೇಷ್ಠ ನಕ್ಷತ್ರ. ನೋಡಿ, ಆಗಲೇ 10ನೇ ತಿಂಗಳು ಬಂದಾಯಿತು, 9 ತಿಂಗಳು ಮುಗೀತು. ದಿನ ಕಳಿತಕ್ಕಂಥದ್ದು ಗೊತ್ತೇ ಆಗುವುದಿಲ್ಲ. ಶ್ರಾವಣ ಪ್ರಾರಂಭ ಹಬ್ಬಗಳ ಸಾಲು. ಶ್ರಾವಣ ಆಯಿತು, ಭಾದ್ರಪದ ಗಣಪತಿ ಹಬ್ಬ ಆಯಿತು, ಆಶ್ವೀಜಿಗೆ ಬಂತು, ನವರಾತ್ರಿ ಆಗಲೇ 6ನೇ ದಿವಸಕ್ಕೆ ಬಂದಾಯಿತು, ಆಗಲೇ 1ನೇ ತಾರೀಕು ಬಂದಾಯಿತು. 1-10-2022 ಶನಿವಾರ. 10 ಆದಮೇಲೆ ಇನ್ನೆರಡು ತಿಂಗಳು ದಾಟಿಬಿಟ್ರೆ 22 ಮುಗಿದು ಹೋಗುತ್ತೆ. ಆದರೆ ದಿನ ಕಳಿತಕ್ಕಂಥದ್ದು ಬಹಳ ಬೇಗ. ಆದರೆ ಕಳೆಯುವಂತಹ ಈ ದಿನಗಳಲ್ಲಿ ಒಂದಷ್ಟು ಸಂಪಾದನೆ ಬೇಕಲ್ಲ, ಆ ಸಂಪಾದನೆ ಪುಣ್ಯದ ಫಲವಾಗಿರಬೇಕು. ಅದರಲ್ಲೂ ನವರಾತ್ರಿಯ ಉಪಾಸನೆ ಮಾಡುವಾಗ ಭಾರತದಾದ್ಯಂತ ಇರತಕ್ಕಂಥ ಶಕ್ತಿಪೀಠಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ದೇವಿಯ ಉಪಾಸನೆ ಮಾಡಿ, ಗ್ರಾಮ ದೇವತೆ ಇರಲಿ ಅಥವಾ ನಿಮ್ಮೂರಿನ ದೇವರಾಗಲಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರಾಗಲಿ, ಅಷ್ಟೇ ಯಾಕೆ ಪಟ್ಟದ ಬೊಂಬೆಯನ್ನು ಕೂಡಿಸಿ ನವರಾತ್ರಿ ವೈಭೋಗ ಪ್ರತಿನಿತ್ಯ ಸಂಧ್ಯಾಕಾಲದ ಅನುಷ್ಠಾನ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಕಾತ್ಯಾಯನಾಯುದ್ಮಹೇ ಕನ್ಯಾಕುಮಾರಿಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಕಾಲಕ್ಕೂ ಸಹಿತ ಒಂದೊಂದು ಶಕ್ತಿ ಉದಯೋನ್ಮುಖವಾಗ್ತಕ್ಕಂಥದ್ದನ್ನು ಎಲ್ಲರಿಗೂ ಜಗಜ್ಜಾಹೀರಾತಾಗಿರ್ತಕ್ಕಂಥದ್ದು, ಸೃಷ್ಟಿ ಗ್ರಂಥಗಳಲ್ಲಿ ವಿಚಲಿತವಾಗಿರ್ತಕ್ಕಂಥದ್ದು. ಆದರೆ ಕಾತ್ಯಾಯಿನಿ ಈ ನಾಮಾಂಕಿತದಿಂದ ಉದಯೋನ್ಮುಖಳಾದಂತಹ ತಾಯಿ ತಾನು ಏಕೆ ಉದಯೋನ್ಮುಖಳಾದಳು? ವಿಶೇಷವಾಗಿರ್ತಕ್ಕಂಥ ಈ ತಾಯಿ ಅಂದರೆ ಈ ಕಾತ್ಯಾಯಿನಿ ಎಂಬತಕ್ಕಂಥ ಹೆಸರಿನಿಂದ ಪ್ರಚಲಿತವಾಗಿರ್ತಕ್ಕಂಥ ಈ ಒಂದು ನವರಾತ್ರಿ ಉತ್ಸವದಲ್ಲಿ ಕಾತ್ಯಾಯಿನಿ ಯಾತಕ್ಕಾಗಿ ಪೂಜೆ ಮಾಡಬೇಕಾಗಿದೆ, ಆ ದೇವಿಯ ಒಂದು ಮೂಲಾರ್ಥವೇನು, ಆ ಮೂಲ ರಹಸ್ಯಗಳೇನು, ಅದೆಲ್ಲವೂ ತಿಳ್ಕೊಳ್ಳೋದು ಬಹಳ ಚೆನ್ನಾಗಿದೆ. ಎಷ್ಟೇ ಆದರೂ ಸಿಂಹವಾಹಿನಿಯಾಗಿ ಸಿಂಹದ ಮೇಲೆ ಕೂತು ಗರ್ಜನೆಯನ್ನು ಮಾಡ್ತಾ ಇರ್ತಕ್ಕಂಥ ಶತ್ರುತ್ವ, ಅಸುರತ್ವ ಮತ್ತು ರಾಕ್ಷಸತ್ವ ಎಲ್ಲವನ್ನು ಹೊಡೆದೋಡಿಸುವಂಥ ಶಕ್ತಿ ತಾಯಿ ಕಾತ್ಯಾಯಿನಿಯಲ್ಲಿದೆ. ಹಾಗಾಗಿ ಈ ತಾಯಿಯ ಹಿನ್ನೆಲೆ ಬನ್ನಿ ಒಂಚೂರು ತಿಳ್ಕೊಳ್ಳೋಣ. ಆದರೂ ತಿಳ್ಕೊಳ್ಳೋದು ಒಂಥರ ಬಹಳ ಸಂತೋಷವೇ ಸರಿ. ಶ್ರೀನಿವಾಸನಿಂದ ಇವತ್ತು ನಾನು ತಿಳ್ಕೊಳ್ಳೋಂಥದ್ದು. ಯಾಕೆಂದರೆ ಈ ಬುಕ್ಗಳನ್ನು ಗ್ರಂಥಗಳನ್ನು ಒಂದಷ್ಟು ತಿದ್ದಿ ಓಡಿಸೋಂಥದ್ದಿದೆಯಲ್ಲ, ಆ ತಿದ್ದು ನೋಡುವಂಥದ್ದು, ಗ್ರಂಥಗಳಲ್ಲಿರ್ತಕ್ಕಂಥ ವಿಮರ್ಶೆ ವಿದ್ಯೆಯನ್ನು ಅರಿತು ಕುಡಿಯುವಂಥದ್ದು ಭಾಳ ವಿಶೇಷ. ಅದರಿಂದ ವಿದ್ಯೆ ಜ್ಞಾನ, ಆ ಜ್ಞಾನ ಎಂಬತಕ್ಕಂಥದ್ದು ಚಿಕ್ಕದಾಗಲಿ ದೊಡ್ಡದಾಗಲಿ ಯಾರೊಬ್ಬರಲ್ಲಾದರೂ ಸಹಿತ ಇರ್ತಕ್ಕಂಥ ಜ್ಞಾನವನ್ನು ಅರಿತು ಅದನ್ನು ಮುಂದೆ ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗುವಂಥದ್ದು ಭಾಳ ವಿಶೇಷ. ಹಾಗಾಗಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಕಾತ್ಯಾಯಿನಿ ಆ ಜಗನ್ಮಾತೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಶ್ರೀನಿವಾಸನಿಂದ ತಿಳ್ಕೊಳ್ಳೋಣ. ಹೌದು, ತಾಯಿ ಕಾತ್ಯಾಯಿನಿ ಅಂದಿದ ತಕ್ಷಣ ಮತ್ತೊಂದು ವಿಚಾರ ನಮಗೆ ತಲೆಗೆ ಬರೋದೇನಪ್ಪ ಅಂದರೆ, ತಾಯಿಯ ಮತ್ತೊಂದು ಹೆಸರೇ ದುರ್ಗಾದೇವಿ. ದುರ್ಗಾದೇವಿ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಸಾಕಷ್ಟು ಬಾರಿ ತಿಳಿಸ್ತಾನೆ ಇರ್ತೀನಿ, ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳಿ. ಯಾಕೆ ನಾನು ತಿಳಿಸ್ತೀನಿ, ಯಾವ ಸಮಯದಲ್ಲಿ ನಾನು ತಿಳಿಸ್ತೀನಿ? ಗುಪ್ತ ಶತ್ರುಗಳು ಅಟ್ಟಹಾಸವನ್ನು ಮೆರಿಬೇಕಾದ್ರೆ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಶತ್ರುಗಳು ಅವರು ಬಂದು ಅವ್ರ ಕೈ ಚಳಕದಿಂದ ಆ ಒಂದು ಕೆಲಸವನ್ನು ದೂರ ಮಾಡಬೇಕಾದ್ರೆ, ಆ ಒಂದು ಕೆಲಸವನ್ನು ವಿಘ್ನ ಮಾಡಬೇಕಾದ್ರೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಗುಪ್ತ ಶತ್ರುಗಳನ್ನು ಹೊಡೆದೋಡಿಸ್ಲಿಕ್ಕೆ ತಾಯಿ ಅನುಗ್ರಹ ಬೇಕು ಅಂತ ಹೇಳಿ. ಹಾಗಾಗಿ ಆಗಿನ ಕಾಲದಲ್ಲಿ ಮಹಿಷಾಸುರನನ್ನು ವಧೆ ಮಾಡಲಿಕ್ಕೋಸ್ಕರ, ಮಹಿಷಾಸುರನನ್ನು ಸಂಹಾರ ಮಾಡಲಿಕ್ಕೋಸ್ಕರನೇ ರೂಪವನ್ನು ತಾಳಿರತಕ್ಕಂಥದ್ದೇ ಈ ಒಂದು ಕಾತ್ಯಾಯಿನಿ. ಈ ಒಂದು ದೇವಿಯನ್ನು ನವರಾತ್ರಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ದಿನ 6ನೇ ದಿನ ಮಹಿಷಾಸುರ ಮರ್ದಿನಿ ಅಂದರೆ ತಾಯಿ ಕಾತ್ಯಾಯಿನಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ತಾಯಿ ಜನನ ಹೇಗೆ ಅಂದರೆ, ತಾಯಿ ಆ ಒಂದು ರೂಪವನ್ನು ತಾಳ್ಲಿಕ್ಕಿರ್ತಕ್ಕಂಥ ಆ ಒಂದು ಮೂಲಾರ್ಥ ಏನು, ಆ ಮೂಲ ಏನು? ತಾಯಿ ಮಹಿಷಾಸುರನನ್ನು ಆ ಒಂದು ಮರ್ದನ ಮಾಡಲಿಕ್ಕೆ, ವಧೆ ಮಾಡಲಿಕ್ಕೋಸ್ಕರ ತಾಯಿ ರೂಪವನ್ನೇನು ತಾಡಲು. ತಾಯಿ ಹೇಗೆ ರೂಪವನ್ನು ತಾಡಲು ಆ ಕಥೆನೇ ಈಗ ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಆ ಒಬ್ಬ ಮಹಿಷಾಸುರ ಎಂಬತಕ್ಕಂಥ ಆ ಒಬ್ಬ ರಾಕ್ಷಸ ಬಹಳ ಶಕ್ತಿವಂತ, ಬಹಳ ಬುದ್ಧಿವಂತ. ಆಮೇಲೆ ಆತನಿಗಿರ್ತಕ್ಕಂಥ ಶಕ್ತಿ ಯಾರೂ ಕೂಡ ಆತನನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಆ ಒಂದು ಸಮಯದಲ್ಲಿ ತ್ರಿಮೂರ್ತಿಗಳು, ಹರಿಹರ ಬ್ರಹ್ಮಾದಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಇವರು 3 ಜನರು ಕೂಡ ಕೂತು ಒಂದು ವಿಮರ್ಶೆಯನ್ನು ಮಾಡಿ, ಈ ಮಹಿಷಾಸುರನನ್ನು ಹೇಗಾದರೂ ಮಾಡಿ ನಾವು ವಧೆ ಮಾಡಲೇಬೇಕು, ಆ ಒಂದು ಮಹಿಷಾಸುರನ ಒಬ್ಬ ಸ್ತ್ರೀಯಿಂದ, ಆ ಒಂದು ಶಕ್ತಿಯಿಂದನೇ ಆತನನ್ನು ವಧೆ ಮಾಡಬೇಕು ಅಂತ ಹೇಳಿ
ತಾಯಿ ಕಾತ್ಯಾಯಿನಿ ಈ ಒಂದು ದೇವಿಗೆ ರೂಪವನ್ನು ಕೊಟ್ಟಿರ್ತಕ್ಕಂಥದ್ದು. ಆಗ ತಾಯಿ ರೂಪವನ್ನು ತಾಳಿರ್ತಕ್ಕಂಥದ್ದು. ಅವರ 3 ಜನದ ಆ ಒಂದು ಆಶೀರ್ವಾದ, ಆ 3 ಜನರಲ್ಲಿರ್ತಕ್ಕಂಥ ಆ ಒಂದು ಶಕ್ತಿಯಿಂದನೇ ಇಲ್ಲಿರ್ತಕ್ಕಂಥ ತಾಯಿ ದುರ್ಗಾದೇವಿ ಈ ಒಂದು ಶಕ್ತಿ ಉದ್ಭವ ಆಗಿರ್ತಕ್ಕಂಥದ್ದು. ಈ ತಾಯಿನೇ ಆ ಒಂದು ಮಹಿಷಾಸುರ ಎಂಬತಕ್ಕಂಥ ಆ ಒಂದು ರಾಕ್ಷಸನ್ನ ಸಂಹಾರ ಮಾಡಿರ್ತಕ್ಕಂಥದ್ದು. ಇದಕ್ಕೋಸ್ಕರನೇ ನವರಾತ್ರಿಯಲ್ಲಿ 6ನೇ ದಿನ ಕಾತ್ಯಾಯಿನಿ ಎಂಬತಕ್ಕಂಥ ಹೆಸರಿನಿಂದ ತಾಯಿ ದುರ್ಗಾದೇವಿಗೆ, ದುರ್ಗಾದೇವಿಯ ರೂಪ ತಾಯಿ ಚಾಮುಂಡೇಶ್ವರಿ ಕಾತ್ಯಾಯಿನಿಯನ್ನು ನಾವು ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ತಾಯಿಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರೆ ಎಡಗೈಯಲ್ಲಿ ಕಮಲವನ್ನು ಇಟ್ಕೊಂಡಿರ್ತಕ್ಕಂಥದ್ದಿದೆ ಮತ್ತು ಅಂಕುಶವನ್ನು ಇಟ್ಕೊಂಡಿರ್ತಕ್ಕಂಥದ್ದಿದೆ. ಬಲಗೈಯಲ್ಲಿ ತಾಯಿ ಅಭಯಹಸ್ತ ಇರತಕ್ಕಂಥದ್ದಿದೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾ ಇರತಕ್ಕಂಥದ್ದು. ಆ ಒಂದು ಅಭಯಹಸ್ತದಿಂದನೇ ಯಾರೊಬ್ಬ ಭಕ್ತರಾದ್ರೂ ಕೂಡ ಬಂದು, ಅಮ್ಮ ನನಗಿಂತ ದೋಷ, ನನಗಿಂತವರು ತೊಂದರೆ ಕೊಡ್ತಾ ಇದ್ದಾರೆ, ಇಂಥವರಿಂದ ನನಗಿಂದಿಷ್ಟು ತೊಂದರೆಗಳಾಗ್ತಾ ಇದೆ, ನನ್ನ ಕೆಲಸ ಆಗ್ತಾ ಇಲ್ಲ ತಾಯಿ ಎಂಬತಕ್ಕಂಥ ಮನಸ್ಸಿನಿಂದ, ದೃಢ ಮನಸ್ಸಿನಿಂದ ತಾಯಿ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ರೆ ತಾಯಿಯ ಆಶೀರ್ವಾದದಿಂದ ಯಾರಿಗಾದರೂ ಏನಾದರೂ ಸಮಸ್ಯೆಯನ್ನು ಮಾಡಿದ್ರೂ ಕೂಡ ಅವರೆಲ್ಲರೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಎಷ್ಟೇ ಕಷ್ಟ ಬಂದರೂ ಕೂಡ ಅಸಾಧ್ಯವಾದನ್ನು ಕೂಡ ಸಾಧನೆ ಮಾಡ್ಕೊಳ್ತಕ್ಕಂಥ ಶಕ್ತಿ ತಾಯಿಯಿಂದ ನಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಬಹಳ ವಿಶೇಷವಾಗಿ ನವರಾತ್ರಿಯಂದು 6ನೇ ದಿನ ತಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದರೆ, ತಾವೆಲ್ಲರೂ ಕೂಡ ಪೂಜೆ ಮಾಡಬೇಕಾದ್ರೆ ಯಾವ ಪುಷ್ಪವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು? ಕಮಲ ಪುಷ್ಪವನ್ನು ಸಮರ್ಪಣೆ ಮಾಡಬೇಕು. 6ನೇ ದಿನದ ನವರಾತ್ರಿಯ ವಿಶೇಷತೆನೇ ಅದು. ತಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ವಾಸ್ತುಗೃಹದಲ್ಲಿ ಕಮಲ ಪುಷ್ಪಗಳನ್ನು ತಾಯಿಗೆ ಸಮರ್ಪಣೆಯನ್ನು ಮಾಡಿದ್ದೇ ಆದರೆ ಎಲ್ಲವನ್ನೂ ಕೂಡ, ಅಂದರೆ ಬಂದಿರತಕ್ಕಂಥ ಎಲ್ಲ ಕಷ್ಟಗಳು, ಸಂಕಷ್ಟಗಳು ಪ್ರತಿಯೊಂದನ್ನು ಕೂಡ ದೂರ ಮಾಡ್ಕೊಳ್ತೀರಾ. ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಾ ಎಂಬತಕ್ಕಂಥ ಪ್ರತೀತಿ ತಾಯಿ ಕಾತ್ಯಾಯಿನಿ ದೇವಿಯಲ್ಲಿರ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ದೇವಿ ಕಾತ್ಯಾಯಿನಿ ದೇವಿ. ತಾವೆಲ್ಲರೂ ಕೂಡ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ತಾಯಿಯನ್ನು ಬಹಳ ಭಕ್ತಿ ಪ್ರಧಾನವಾಗಿ ಆರಾಧನೆಯನ್ನು ಮಾಡಬೇಕು. ಯಾರೆಲ್ಲ ತಾಯಿಯನ್ನು ಆರಾಧನೆಯನ್ನು ಮಾಡ್ತಿರೋ ಗುಪ್ತ ಶತ್ರುಗಳನ್ನು ದೂರ ಮಾಡ್ಕೊಳ್ಬೋದು, ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಅದರಲ್ಲೂ ಮುಖ್ಯವಾಗಿ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಈ ಒಂದು ಮಂತ್ರ ಅಂದರೆ ಕಾತ್ಯಾಯಿನಿಯ ಈ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ, ಶ್ರೀನಿವಾಸ್ ಹೇಳಿದಾಗೆ ಎಂಥ ರಾಕ್ಷಸರು ಬಂದರು, ಎಂಥ ರಾಕ್ಷಸತ್ವ ಇಟ್ಕೊಂಡಿರ್ತಕ್ಕಂಥವರಾದರು, ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಬಗ್ಗೆ ಏನೋ ಒಂದು ತೊಂದರೆ ಮಾಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ತಿರ್ತಾರಲ್ಲ, ಅಂತಹವ್ರನ್ನೂ ಸಹಿತ ದೂರ ಮಾಡುವಂಥ ಶಕ್ತಿ ತಾಯಿ ಕಾತ್ಯಾಯಿನಿಯಲ್ಲಿದೆ. ಹಾಗಾಗಿ ದೇವಿಗೆ ಪ್ರಸನ್ನತೆಯಿಂದ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದ ಜೊತೆಗೆ ಕಮಲ ಪುಷ್ಪದ ಮೇಲೆ ಗಂಧವನ್ನು ಲೇಪನ ಮಾಡಿ ಅದನ್ನು ತಾಯಿಯ ಪಾದದಲ್ಲಿಟ್ಟು ಭಗವತಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಬೇಕು. ಜೊತೆಗೆ 9 ದೀಪಗಳನ್ನು ಹಚ್ಚಿ ದೇವರಿಗೆ ಆರತಿಯನ್ನು ಮಾಡಬೇಕು. ಆ 9 ದೀಪಗಳನ್ನು ಬೆಲ್ಲದಚ್ಚಾಗ್ಬೋದು, ಅಥವಾ ತಂಬಿಟ್ಟಾಗ್ಬೋದು, ಅಥವಾ ನಿಂಬೆಹಣ್ಣು ಆಗ್ಬೋದು, ಅಥವಾ ವಿಶೇಷವಾಗಿ ಮಣ್ಣಿನ ಹಣತೆಯಾದರೂ ಆಗ್ಬೋದು. ಏನೇ ಆದರೂ ದೀಪದಿಂದ ಆರತಿ ಮಾಡಿ ಮಕ್ಕಳನ್ನು ಮನೆಗೆ ಕರೆದು ಆ ಮಕ್ಕಳನ್ನು ಕೂಡಿಸಿ ಮಕ್ಕಳಿಗೆ ಈ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣವನ್ನು ತಿಳಿಸಿ ಮಕ್ಕಳಿಗೆ ಏನಾದರೂ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಈ ಒಂದು ದಸರಾ ಹಬ್ಬದ ಒಂದಷ್ಟು ಚರಿತ್ರೆಯನ್ನು ತಿಳಿಸ್ತಕ್ಕಂಥದ್ದು. ಇದು ಈ ನಾಡ ಹಬ್ಬ ದಸರಾ ಇದು ಬರೀ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, ಒಂದು ಭಾಗಕ್ಕೆ ಸಂಬಂಧಪಟ್ಟದ್ದಲ್ಲ. ಇಡೀ ಭರತಖಂಡವೇ ಈ ನವರಾತ್ರಿಯನ್ನು ಆಚರಣೆ ಮಾಡುತ್ತೆ. ಅದರಲ್ಲೂ ಈ ಒಂದು ವಿಶೇಷವಾಗಿರ್ತಕ್ಕಂಥ 6ನೇ ದಿವಸದ ಕಾರ್ಯಕ್ರಮ ಅಂತೂ ಪ್ರತಿಯೊಂದು ದೇವಾಲಯಗಳಲ್ಲೂ ವಿಶೇಷವಾದ ಪೂಜೆಗಳೇ ಇದೆ. ಪ್ರತಿ ದೇವಾಲಯಗಳಲ್ಲೂ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ಅದಾದ ನಂತರ ಪ್ರಸಾದವನ್ನು ವಿನಿಯೋಗ ಮಾಡ್ತಕ್ಕಂಥದ್ದು. ಇಲ್ಲಿ ನವರಾತ್ರಿಯಲ್ಲಿ 2 ವಿಧಿವಿಧಾನಗಳಿದೆ. ಅಭಿಷೇಕ ಅಲಂಕಾರಗಳನ್ನು ಬೆಳಿಗ್ಗೆ ಮಾಡುವಂಥದ್ದು, ಸಂಜಾ ಕಾಲ ದೀಪಾರಾಧನೆ, ಅರ್ಚನೆ, ಸಂಕಲ್ಪ, ಸಹಸ್ರನಾಮ, ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಸಂಜೆ ಮಾಡ್ತಕ್ಕಂಥದ್ದು. ಅದರಲ್ಲೂ ದೇವಿಯ ಆಸ್ಥಾನಗಳಲ್ಲಂತೂ ಆ ತಾಯಿ ನಡೆಸ್ತಕ್ಕಂತಹ ಆ ತಾಯಿಗೆ ಮಾಡುವಂಥ ಅಲಂಕಾರಗಳಿದೆಯಲ್ಲ, ನೋಡಲಿಕ್ಕೆ 2 ಕಣ್ಗಳ ಸಾಲದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ಈ ದಸರಾ ಉತ್ಸವವನ್ನು, ನವರಾತ್ರಿಯನ್ನು ಬರೀ ದೇವಿಗೆ ಮಾತ್ರ ಸೀಮಿತವಲ್ಲ, ಎಲ್ಲ ಪುರುಷ ಆಲಯಗಳಲ್ಲೂ, ಅಂದರೆ ಸ್ತ್ರೀ ಪುರುಷ ಆಲಯಗಳಂತೇನು ಹೇಳ್ತೀವಿ, ಪ್ರತಿ ಭಾಗಗಳಲ್ಲೂ ಮಹಾವಿಷ್ಣು ಸಾನ್ನಿಧ್ಯದಲ್ಲೂ ಇದೆ, ಶಿವ ಸಾನ್ನಿಧ್ಯದಲ್ಲೂ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ನವರಾತ್ರಿ ವೈಭವವನ್ನು ಪ್ರತಿ ಶಕ್ತಿ ಆಲಯಗಳಲ್ಲೂ, ದೇವಾಲಯಗಳಲ್ಲೂ, ಊರಿನ ಮತ್ತು ಸಾಕಷ್ಟು ಗ್ರಾಮ ದೇವತೆಗಳಿಗೂ ಸಹಿತ ಅಷ್ಟೇ ಅಚ್ಚುಕಟ್ಟಾಗಿದೆ. ಇನ್ನು ಈ ಕಾತ್ಯಾಯಿನಿ ಅನುಷ್ಠಾನ ಆಯಿತು ಅಂದರೆ ಇನ್ನೆಲ್ಲರೂ ಸಜ್ಜಾಗ್ತಾರೆ ಆಯುಧ ಪೂಜೆಗೆ. ಆಯುಧ ಪೂಜೆ ಆಗುತ್ತೆ, ಅದಾದ ನಂತರ ವಿಜಯದಶಮಿ ಆಗುತ್ತೆ. ವಿಶೇಷವಾಗಿರ್ತಕ್ಕಂತಹ ಒಂದೊಂದು ಅನುಷ್ಠಾನಗಳನ್ನು ಕೆಲವಷ್ಟು ಕಡೆ ಅಂತೂ ನವರಾತ್ರಿ ಪ್ರಾರಂಭದಲ್ಲೇ ವಿಶೇಷವಾದ ಪೂಜೆಗಳನ್ನು ಮಾಡಿ ಒಂದಷ್ಟು ದಿವಸ ರಜಾ ಕೊಡ್ತಕ್ಕಂಥದ್ದು ಇದೆ. ಆದರೆ ಬರ್ತಾ ಬರ್ತಾ 6ನೇ ದಿವಸಕ್ಕೆ ಬಂದಾಗಂತೂ ಎಲ್ಲರೂ ಸನ್ನಿಧರಾಗ್ತಾರೆ.
ಪ್ರತಿಯೊಂದು ವಾಸ್ತುಗೃಹ, ಪ್ರತಿಯೊಂದು ಫ್ಯಾಕ್ಟ್ರಿ, ಪ್ರತಿ ಜಾಗಗಳಲ್ಲೂ ಸಹಿತ ಎಲ್ಲವನ್ನು ಶುದ್ಧಿ ಮಾಡಿ ಸುಣ್ಣ ಬಣ್ಣ ರಂಗೋಲಿಗಳನ್ನು ಹಾಕಿ ವಿಶೇಷವಾದ ಅಲಂಕಾರವನ್ನು ಮಾಡಿ ಅದನ್ನು ಅಲಂಕಾರ ಆದ ನಂತರ ಪೂಜೆ ಪುನಸ್ಕಾರ ಮಾಡಿ ಕನಿಷ್ಠ ಪಕ್ಷ ಒಂದು 2-3 ದಿವಸಗಳಾದರೂ ಈ ನವರಾತ್ರಿ ಕಾಲದಲ್ಲಿ ಎಲ್ಲರಿಗೂ ರಜಾ ಕೊಡ್ತಕ್ಕಂಥದ್ದು, ವಿರಾಮವನ್ನು ಕೊಡ್ತಕ್ಕಂಥದ್ದು, ನೆಮ್ಮದಿಯಾಗಿರ್ತಕ್ಕಂಥದ್ದು, ಅಂದರೆ ಒಂದಷ್ಟು ವಿಶೇಷವಾಗಿ ವರ್ಷಕ್ಕೊಂದಾವರ್ತಿ ಇರ್ತಕ್ಕಂಥ ಈ ನವರಾತ್ರಿ ಉತ್ಸವವನ್ನು, ಅದರಲ್ಲೂ ಕಾತ್ಯಾಯಿನಿ ಇವತ್ತಿನ ದಿನ ಅನುಷ್ಠಾನವನ್ನು ಮಾಡಿ ಇವತ್ತಿನ ದಿವಸ ಒಂದು ದುರ್ಗಾ ದೀಪ ನಮಸ್ಕಾರ ಅಥವಾ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಮುಂಬರತಕ್ಕಂಥ ದಿನಗಳಲ್ಲಿ ವಿಜಯದಶಮಿವರೆಗೂ ನಾಮಾಂಕಿತವಾಗಿ ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಕಾತ್ಯಾಯಿನಿಯ ಆ ವಿಶೇಷವಾಗಿರ್ತಕ್ಕಂಥ ದುರ್ಗೆಯ ಆರಾಧನೆ ಇವತ್ತು ನಡೆಯುತ್ತೆ. ಮುಂದಿನ ಭಾಗದಲ್ಲಿ ಧೂಪ ದೀಪ ನೈವೇದ್ಯ ಮಹಾಮಂಗಳಾರತಿಯನ್ನು ನಾವು ಮಾಡೋಣ. ಈಗ ಪೂಜಾರಾಧನೆಯನ್ನು ಮಾಡೋದಾ? ಖಂಡಿತ. ಪೂಜಾರಾಧನೆ ಜೊತೆಗೆ ಗುರುಗಳೇ, ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಹಿರಿಯರ ದಿನಾಚರಣೆ. ಅದರ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆ ಅಂದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಂತೂ ಪ್ರತಿನಿತ್ಯ ಹಿರಿಯರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಪ್ರತಿಯೊಬ್ಬರು ಕೂಡ ಇವತ್ತಿನ ದಿವಸ, ಇವತ್ತು ಅಂತಾನೆ ಅಲ್ಲ, ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಹಿರಿಯರ ದಿನಾಚರಣೆ ಅಂದರೆ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೊಂದು ದಿವಸ ಮಾತ್ರ ಅಜ್ಜಿ ತಾತರ ಅವ್ರ ಫೋಟೋ ಹಾಕ್ಬಿಟ್ಟು ಅವ್ರಿಗೊಂದು ವಿಶಸ್ ಮಾಡೋದು, ಅದನ್ನು ಎಲ್ಲ ಕಡೆ ಅಪ್ಲೋಡ್ ಮಾಡ್ತೀರಿ. ಅಷ್ಟೇನಾ? ಹಿರಿಯರಿಗೆ ತಾವು ಗೌರವ ಸಲ್ಲಿಸೋದಂದ್ರೆ ಅಷ್ಟೇನಾ? ಅದಲ್ಲ. ಹಿರಿಯರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಪ್ರತಿ ದಿವಸ ಪ್ರತಿಯೊಂದು ಕ್ಷಣನೂ ಅವರನ್ನು ಸ್ಮರಿಸಬೇಕು, ಅವರನ್ನು ಪ್ರಾರ್ಥನೆಯನ್ನು ಮಾಡಬೇಕು. ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಅವರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡೇ ನಾವು ಹಾಕಬೇಕು. ಆಗ ನಾವು ಗೌರವ ಸಲ್ಲಿಸ್ತಕ್ಕಂಥದ್ದು. ಹಿರಿಯರನ್ನು ಗೌರವ ಸಲ್ಲಿಸಿ ಅಂದಿದ ತಕ್ಷಣ ಸೀದಾ ಹೋಗೋದು, ಒಂದಷ್ಟು ಹೂನಾರ ತೊಗೊಂಡೋಗಿ ಹಿರಿಯರ ಫೋಟೋಗೆ ಹೂನಾರ ಹಾಕೋದು, ಅದನ್ನು ಫೋಟೋ ತೆಗೆದು ಹಾಕೋದು. ಇವತ್ತಿನ ದಿವಸ ವಿಶ್ವ ಹಿರಿಯರ ದಿನಾಚರಣೆ, ನಾವು ಕೂಡ ನಮ್ಮ ಹಿರಿಯರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಮನಸ್ಸಿನಲ್ಲೂ ಕೂಡ ಅದೇ ರೀತಿ ಗೌರವವನ್ನು ಇಟ್ಕೊಳ್ಬೇಕು ನಾವು ಇವತ್ತಿನ ದಿವಸ. ಯಾಕೆಂದರೆ ಕಳೆದ ಬಾರಿನೇ ಈಗ ಕೆಲವೊಂದಷ್ಟು ದಿವಸಗಳ ಮುಂಚೆನೇ ಪಿತೃಪಕ್ಷವೂ ಕೂಡ ಮುಗಿದಿರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಮರಣ ಹೊಂದಿರತಕ್ಕಂಥ ಪಿತೃದೇವತೆಗಳು ಹಿರಿಯರಿಗೆ ನಾವೆಲ್ಲರೂ ಕೂಡ ಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಮೇಲೂ ಕೂಡ ಅದೇ ರೀತಿ ಅವರನ್ನು ಪಿತೃಪಕ್ಷದಲ್ಲಿ ಮಾತ್ರ ಅಲ್ಲ, ನಾವು ಪ್ರತಿ ದಿವಸನೂ ಕೂಡ ಅವರನ್ನು ಸ್ಮರಿಸಲೇಬೇಕು. ಪ್ರತಿ ದಿವಸನೂ ಕೂಡ ಹಿರಿಯರ ದಿನಾಚರಣೆನೇ, ಹಿರಿಯರನ್ನು ಗೌರವಿಸಬೇಕು, ಹಿರಿಯರನ್ನು ಪ್ರಾರ್ಥನೆ ಮಾಡಬೇಕು. ಇದನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇರತಕ್ಕಂಥದ್ದೇ. ಯಾಕೆ ಅಂದರೆ ಇವತ್ತಿನ ದಿವಸ ಎಲ್ಲರೂ ಏನು ಮಾಡ್ತೀರಾ, ಬದುಕಿದ್ದಾಗ ಮಾತ್ರ ಅವರನ್ನು ಮಾತಾಡ್ತೀರಾ, ಅವರನ್ನು ನೀವು ನೋಡ್ತೀರಾ. ಈಗಿನ ದಿವಸ ಸಾಕಷ್ಟು ಜನ ಬದುಕಿದ್ದಾಗ್ಲೂ ನೋಡೋದೇ ಇಲ್ಲ. ಏನಪ್ಪ ಅಂದರೆ ಹಿರಿಯರು ಮನೇಲಿ ಇದ್ದಾರಾ? ಇದ್ದಾರೆ ಅಷ್ಟೇ. ನಿಮ್ಮ ಅಜ್ಜಿ ತಾತ ಇದ್ದಾರಾ? ಇದ್ದಾರೆ, ಮನೇಲಿದ್ದಾರೆ, ಆರಾಮಾಗಿದ್ದಾರೆ ಅಷ್ಟೇ. ಯಾರಾನ ವ್ಯಕ್ತಿಗಳು ಬಂದರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಬಂದರೆ ಅವರನ್ನು ನೀವು ಪರಿಚಯನೂ ಕೂಡ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅವಮಾನ ಅಲ್ವಾ ನಿಮಗೆ? ನಾನು ಓಪನ್ನಾಗಿ ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ಸುಮಾರು ಕಡೆ ಇದನ್ನು ಪರಿಚಯನೇ ಮಾಡ್ಕೊಡೋದಿಲ್ಲ. ಯಾಕೆ ಮಾಡ್ಕೊಡೋದಿಲ್ಲ? ಅಜ್ಜಿ ತಾತರನ್ನು ಯಾಕೆ ಪರಿಚಯ ಮಾಡ್ಕೊಳ್ಳೋದಿಲ್ಲ? ಅದೊಂದು ಅವಮಾನದ. ಅದು ಪ್ರತಿಯೊಬ್ಬರೂ ಕೂಡ ಪರಿಚಯ ಮಾಡ್ಕೊಡ್ಬೇಕು. ಇವತ್ತಿನ ದಿವಸ ಹಿರಿಯರನ್ನು ಬಿಡಿ, ತಂದೆ ತಾಯಿನೂ ಕೂಡ ಪರಿಚಯ ಮಾಡ್ಕೊಡ್ತಾ ಇಲ್ವಲ್ಲ, ಅದನ್ನು ಹೇಳಬೇಕೀಗ ನಾವು. ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದೀರಿ ಈ ತಪ್ಪನ್ನು. ಯಾಕೆಂದರೆ ಕೆಲವೊಂದಷ್ಟು ನಾವು ಮಾಡ್ತಕ್ಕಂಥ ತಪ್ಪುಗಳಿಗೆ ಈಗ ನಮಗೆ ಶಿಕ್ಷೆ ಆಗೋದಿಲ್ಲ. ನಾವು ಮರಣವನ್ನು ಹೊಂದ ಮೇಲೆ ಮೇಲುಗಡೆ ಭಗವಂತ ಕೊಡ್ತಾನೆ ನಮಗೆ ಶಿಕ್ಷೆ. ಕೊಡಬಾರ್ದು ಶಿಕ್ಷೆ ಕೊಡ್ತಾನೆ. ದಯವಿಟ್ಟು ಯಾರೂ ಕೂಡ ಈ ಕೆಲಸವನ್ನು ಮಾಡಬೇಡಿ. ಹಿರಿಯರನ್ನು ಗೌರವಿಸಿ, ಪಿತೃದೇವತೆಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಅವರಿಂದನೇ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಅವರನ್ನು ಪ್ರಾರ್ಥನೆ ಮಾಡಬೇಕು. ಇವತ್ತೊಂದು ದಿವಸ ಹಿರಿಯರ ದಿನಾಚರಣೆ ಇದೆ ಅಂದ ಮಾತ್ರಕ್ಕೆ ಇವತ್ತಿನ ದಿವಸ ಪ್ರಾರ್ಥನೆ ಮಾಡ್ತಕ್ಕಂಥದ್ದಲ್ಲ. ನಮ್ಮ ಉಸಿರಿನ ಕೊನೆಯವರೆಗೂ ಕೂಡ ನಾವೆಲ್ಲರನ್ನೂ ಕೂಡ ಪ್ರಾರ್ಥನೆ ಮಾಡಬೇಕು. ನಿಮ್ಮೆಲ್ಲರಿಗೂ ಕೂಡ ಕಾತ್ಯಾಯಿನಿ ದೇವಿಯ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ಬ ಹಿರಿಯರೂ ಕೂಡ ಅದೇ ರೀತಿ, ಪ್ರತಿಯೊಬ್ಬ ಯುವಕರಿಗೂ ಕೂಡ, ಯುವ ಪ್ರತಿಭೆಗಳಿಗೂ ಕೂಡ ಅವರು ನಡೆಸಿರ್ತಕ್ಕಂಥ ಜೀವನದಲ್ಲಿ ಒಂದಷ್ಟು ಮಾರ್ಗದರ್ಶನವನ್ನು ತುಂಬಿ ಅವರು ಕೂಡ ನಾಳೆ ಒಂದೊಳ್ಳೆ ಸಾರ್ಥಕ ಬದುಕನ್ನು ನೋಡಬೇಕು. ಆ ಒಂದು ಮಾರ್ಗದರ್ಶನವನ್ನು ತುಂಬತಕ್ಕಂಥ ಕೆಲಸ ನೀವೆಲ್ಲರೂ ಕೂಡ ಮಾಡಬೇಕು. ನಮಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿರಿಯರು ಅಂದ ತಕ್ಷಣ ಅವ್ರನ್ನ ಹಿರಿಯರನ್ನ ಮಾಡಿ ಕೊಡಿಸೋದಕ್ಕಿಂತ ಹಿರಿಯರ ಅನುಭವದ ಮಾತುಗಳನ್ನು, ಅವರಲ್ಲಿರ್ತಕ್ಕಂಥ ವಿಶೇಷವಾದಂಥ ಗುಣವನ್ನು, ಅವರ ಒಂದು ಸಾರ್ಥಕತೆಯ ಬದುಕಲ್ಲಿ ಅವರು ಹಾಕಿದ ಹೆಜ್ಜೆಗಳಲ್ಲಿ ಕಹಿ ಮತ್ತು ಸಿಹಿ ಎರಡೂ ಇರುತ್ತೆ. ಅದರ ಒಂದು ಸುದ್ದಿಯನ್ನು ತಿಳ್ಕೊಳ್ಬೇಕು ನಾವು, ಆ ವಿಚಾರಗಳನ್ನು ತಿಳ್ಕೊಳ್ಬೇಕು. ಆಗಲೇ ಯುವ ಪ್ರತಿಭೆಗೆ ಒಂದು ಒಳ್ಳೆ ದಾರಿದೀಪವಾಗುವಂಥದ್ದು. ಹಾಗಾಗಿ ಈ ಒಂದು ಹಿರಿಯರ ದಿನಾಚರಣೆ ಅಥವಾ ವಿಶ್ವ ಹಿರಿಯರ ದಿನಾಚರಣೆ, ಅಂತಾರಾಷ್ಟ್ರೀಯ ಹಿರಿಯರ ದಿನಾಚರಣೆ ಒಳ್ಳೆಯದಾಗಲಿ. ಎಲ್ಲ ಹಿರಿಯರನ್ನು ಗೌರವಿಸೋಣ, ಅವರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳೋಣ. ಅವರ ಅನುಭವದಂಥ ಮಾತುಗಳನ್ನು, ಅವರ ಅನುಭವಿಸುತ್ತವಾದಂಥ ಅವರ ಮಾತನ್ನು ಆಲಿಸಿ ನಮ್ಮ ಜೀವನವನ್ನು ಉನ್ನತವಾದಂಥ ಸ್ಥಿತಿಗೆ ತೆಗೆದುಕೊಂಡು ಹೋಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತು ದೇವಿಯ ಆರಾಧನೆ, ಕಾತ್ಯಾಯನ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ
ತನ್ನೋ ದುರ್ಗೆ ಪ್ರಚೋದಯಾತ್. ತಗೊಳ್ಳಿ ಬಿಡಿ ಹೂ. ಓಂ ಕಾತ್ಯಾಯಿನಿ ನಮಃ. ಓಂ ದುರ್ಗಾಯ ನಮಃ. ಓಂ ಮಹಾಮೂರ್ತಯೇ ನಮಃ. ಓಂ ಕೈವಲ್ಯದಾಯಿನೇ ನಮಃ. ಓಂ ಮಹಾಕಾಲಾಯ ನಮಃ. ಓಂ ಗುಣಾತೀತಾಯ ನಮಃ. ಓಂ ನಿರಂಜನ್ಯೇ ನಮಃ. ಓಂ ಲಲಿತಾಯ ನಮಃ. ಓಂ ದುರ್ಗಾಯ ನಮಃ. ಓಂ ಸ್ಫುರಣ್ಯೇ ನಮಃ. ಓಂ ಕಾಲರಾತ್ರಿ ನಮಃ. ಓಂ ಕಾತ್ಯಾಯಿನೇ ನಮಃ. ಓಂ ಜಾತವೇಗಸಂಜ್ಞೇ ನಮಃ. ಓಂ ಸುಂದರೇ ನಮಃ. ಓಂ ಸರ್ವಸುಂದರನ್ಯೇ ನಮಃ. ಓಂ ಕಾಲಾಯ ನಮಃ. ಓಂ ಗ್ರಾಂಭೇ ನಮಃ. ಓಂ ಮಾಹೇಶ್ವರ್ಯೇ ನಮಃ. ಓಂ ಕೌಮಾರ್ಯೇ ನಮಃ. ಓಂ ವೈಷ್ಣವ್ಯೇ ನಮಃ. ಓಂ ವಾರಾಹ್ಯೇ ನಮಃ. ಇಂದ್ರಾಣ್ಯೇ ನಮಃ. ಚಾಮುಂಡಾಯ ನಮಃ. ದಂಡಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಾಲಾ ತ್ರಿಪುರಸುಂದರಿ ಶ್ರೀ ಚಕ್ರೇಶ್ವರಿ ಅನುಗ್ರಹ ದೇವತಾಭ್ಯೋ ನಮಃ. ಲಲಿತಾಂಬಿಕಾಯ ನಮಃ. ಧೂಪದೀಪ ನೈವೇದ್ಯರಾಜನಂಗರಿಷ್ಯೇ. ಓಂ ಸೋಮಬರಾತಿ ಯತೋ ನಿದಹಾತಿ ವೇದಃ ಶ್ರವಣಃ ಪರಿಷದಿಂ ದುರ್ಗಾನಿ ವಿಶ್ವಾನಾಮೇವ ಸಿಂಧುಂದುರಿತಾತ್ಯಗ್ನಿಃ ವಾಮಗ್ನಿವರ್ಣಾನ್ ತಪಸಾ ಜ್ವಲಂತೀಂ ವಯೋಚನೀ ಕರ್ಮಫಲೇ ಸುವಿಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸೇ ನಮಃ. ಅಗ್ನೇ ತ್ವಂ ದಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಬೃಹತಿ ದುರ್ಗಾನಿ ವಿಶ್ವಾ ಪೂಶ್ಚ ಪೃಥ್ವೀ ಬಹುಲಾನ ಉರ್ವೇ ಭವಾ ಗೌಕಾಯ ತನಯಾ ಯಶಯ್ಯೋ ವಿಶ್ವಾಣ್ಯೋ ದುರ್ಗಃ ಜಾತವೇದರ್ಷಿ ದುನ್ನನಾವಾ ದುರಿತಾದ್ರಸಿ ಅಗ್ನೇ ಅತ್ರಿವನ್ಮನಸಾ ಧೃಣಾನೋ ಅಸ್ಮಾಕಂ ಭೋಜ್ಯಂತ ಪಗೂನಾಂ ವಿತರಾಚಿತಗುಂ ಸಹಮಾನಮುಗ್ರಮಗ್ನಿಗುಂ ಹೃಮೇವ ಪರಮಾ ಸುದಸ್ತಾತ್ ಸನಃ ಪರ್ಷದತಿ ದುರ್ಗಾನಿ ವಿಶ್ವಾನಾಮೇವ ಸಿಂಧೀಃ ದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇ. ಧಾರಣಂಗಶ್ಯೇಂ ಪ್ರಣವಸ್ಯಾತ್ರಭಂಗ ಶ್ರೀಮಾತ್ಮಾದೀತಾದೀದಿ ಗಾಯತ್ರಿ ಛಂದಃ ಗೀತಾಂಬಿಕಾಯ ನಮಃ. ಗೀತಾ ರಾಜರಾಜೇಶ್ವರಿ ಅನುಗ್ರಹ ಪ್ರಸಾದ ಶುದ್ಧಿರಸ್ತು. ನೈವೇದ್ಯಂ ಸಮರ್ಪಯಾಮಿ ಪ್ರಥಮಾತ್ಮನೇ ಮಹಾದ್ವಿತೀಯಾತ್ಮನೇ ಮಹಾತೃತೀಯಾತ್ಮನೇ ಮಹಾಚತುರ್ಧಾನ್ಯಮತ್ಯುಪದಾತ್ಮನೇ ನಮಃ. ಕೈವಲ್ಯದಾತ್ಮನೇ ನಮಃ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಮಂಗಳೇ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಅಂಬಾಯ ನಮಃ. ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ರಿಪಾದಪದ್ಮಮಯಿ ಸನ್ನಿಧತ್ಸ್ವಾನ್ ದಾಸಾ ಪದ್ಮಾಸನಸ್ತಾ ವಿಪುಲಕಲಿತರೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪರಿಪೂರ್ಣತಾ ಸಿದ್ಧಿರಸ್ತು. ಪೂರ್ಣಂ ದಭಾತಿ ಮಧುಭ್ಯೋ ಸಾನೇತಿ ಏಕದಾ ಬ್ರಹ್ಮಣಮುಪಹರತಿ ಏಕದೈವ ಯಜಮಾನ ಆಯಸ್ತೇಜೋ ದಧಾತಿ. ಭಗವತಿ ಅನುಗ್ರಹ ಪ್ರಸಾದ ಪರಿಪೂರ್ಣತಾ ಸಿದ್ಧಿರಸ್ತು. ಸರ್ವಸ್ಯಾಪ್ತೈ ಸರ್ವಸದಿತ್ಯೈ ಸರ್ವದೇವದೇನಾಪ್ನೋತಿ ಸರ್ವಂ ಜಯತಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಲಲಿತಾಂಬಾಲಾ ತ್ರಿಪುರಸುಂದರಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಇವತ್ತು 6ನೇ ದಿವಸದ ಕಾರ್ಯಕ್ರಮ ಆದ್ದರಿಂದ ದೇವಿಗೂ ಆರತಿ ಆಗಬೇಕು, ಬೊಂಬೆಗಳಿಗೂ ಆರತಿ ಆಗಬೇಕು. ಪ್ರತಿನಿತ್ಯ ಬೊಂಬೆಗಳಿಗೂ ಆರತಿ ಮಾಡ್ತಕ್ಕಂಥದ್ದು. ದೇವರ ಆರತಿ ಅರ್ಚನಾ ಸಂಕಲ್ಪ ಆದ ನಂತರ ಕುಂಕುಮಾರ್ಚನೆ ಆದ ನಂತರ ಧೂಪದೀಪ ನೈವೇದ್ಯ ಆದಮೇಲೆ ಬೊಂಬೆಗಳಿಗೂ ಆರತಿ ಮಾಡಬೇಕು, ಹಾಗೆ ದೇವರಿಗೂ ಆರತಿ ಮಾಡಬೇಕು. ಬಂದಂತಹ ಭಕ್ತರಿಗೆ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಡಬೇಕು. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಇಷ್ಟು ಹೊತ್ತು ದೇವರಿಗೆ ಆರತಿಯಾಗಿರ್ತಕ್ಕಂಥದ್ದನ್ನು, ಬೊಂಬೆಗಳಿಗೆ ಆರತಿ ಮಾಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ದರ್ಶನ ಮಾಡಿದ್ವಿ. ಹಾಗೆ ತಮ್ಮ ತಮ್ಮ ವಾಸ್ತುಗೃಹಗಳಲ್ಲೂ ಸಹಿತ ಲಕ್ಷಣವಾಗಿ ದೇವರ ಆರಾಧನೆ ಆಗಬೇಕು, ಬೊಂಬೆಗಳಿಗೆ ಆರಾಧನೆ ಆಗಬೇಕು, ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡಬೇಕು. ಇದೆಲ್ಲ ಏನೋ ನೋಡಿದ್ದಾಯಿತು. ಇನ್ನು ಮಹರ್ಷಿ ಮಂದಿರದಲ್ಲಿ ವೇದಮಾತೆ ತಾಯಿ ಗಾಯತ್ರಿಯ ಉಪಾಸನೆ ಮಾಡಿರ್ತಕ್ಕಂಥದ್ದನ್ನು, ಗಾಯತ್ರಿ ಪೂಜಾನುಷ್ಠಾನವನ್ನು ದರ್ಶನ ಮಾಡೋಣ. ಆದರೆ ಮುಂದಿನ ಭಾಗದಲ್ಲಿ
ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಗಾಯತ್ರಿ ಪೂಜೆಯನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಯಿತು. ಈ ಪೂಜಾ ಕಾರ್ಯಕ್ರಮವನ್ನು ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನು ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾವು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಹರ್ಷಿ ಮಂದಿರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರತಿ ತಿಂಗಳು ಹುಣ್ಣಿಮೆ ಕಾರ್ಯಕ್ರಮ ಅದ್ಭುತವಾದಂಥ ಕಾರ್ಯಕ್ರಮ. ಈಗಾಗಲೇ ಪ್ರತಿ ಹುಣ್ಣಿಮೆಯಂದು ನಡೀತಕ್ಕಂತಹ ಒಂದೊಂದು ಕಾರ್ಯಕ್ರಮಗಳ ಬಗ್ಗೆಯೂ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ, ಕಾರ್ಯಕ್ರಮವನ್ನು ನೋಡುತ್ತಿದ್ದೀರಿ. ಹುಣ್ಣಿಮೆಯ ವಿಶೇಷವಾಗಿರ್ತಕ್ಕಂತಹ ಈ ಶುಭ ದಿನ ಸಂಧ್ಯಾಕಾಲದ ಅನುಷ್ಠಾನಕ್ಕಾಗಿ ಭಕ್ತ ಸಾಗರ ಸಹಿತ ಸೇರ್ತಾ ಇದೆ. ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರ ಈ ನಿಮ್ಮ ಆಶ್ರಮದಲ್ಲಿ ನಡೀತಿರ್ತಕ್ಕಂಥ ಗಾಯತ್ರಿ ಪ್ರತಿಪತ್ ವಿಶೇಷವಾಗಿರ್ತಕ್ಕಂಥ ಗಾಯತ್ರಿಯ ಮಹಾಯಜ್ಞ. ಜೊತೆಗೆ ಈ ಮಹಾಯಜ್ಞದಲ್ಲಿ ತಾವೆಲ್ಲರೂ ಸಹಿತ ಪಾಲ್ಗೊಳ್ಳಬಹುದು. ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ನೋಡ್ತಿದ್ದೀರಿ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ಕಾಲ ತಾಯಿ ವೇದಮಾತೆ ಗಾಯತ್ರಿಯನ್ನು ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ಆ ಗಾಯತ್ರಿಯ ಅನುಗ್ರಹ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ವೇದಮಾತೆಯಾದಂಥ ಗಾಯತ್ರಿಯನ್ನು ಸಹಿತ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದವಿಂದಗಳಿಗೆ ನಮನವನ್ನು ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲಿ ಗಾಯತ್ರಿ ಪ್ರತಿಪತ್ ಈ ಒಂದು ಪುಣ್ಯ ದಿನದಂದು ಗಾಯತ್ರಿ ಹವನವನ್ನು ನಡೆಸ್ತಾ ಇರ್ತಕ್ಕಂಥದ್ದಿದೆ. ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆ, ಪ್ರತಿ ಪೌರ್ಣಮಿಯೂ ಕೂಡ ನಮ್ಮ ಆಶ್ರಮದಲ್ಲಿ ಬಹಳ ವಿಜೃಂಭಣೆಯಿಂದ ದುರ್ಗಾದೇವಿಯ ಅನುಷ್ಠಾನ, ಗಣಪತಿಯ ಅನುಷ್ಠಾನ, ನಾನಾ ವಿಧದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಹವನಗಳನ್ನು ಮಾಡ್ತಕ್ಕಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಅದರ ಜೊತೆ ಪ್ರತಿ ಸತಿಯೂ ಕೂಡ ಮನುಷ್ಯರ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಕೂಡ ಇಲ್ಲಿ ಒಂದು ಆಹ್ವಾನವನ್ನು ತೆಗೆದುಕೊಂಡು ಇಲ್ಲಿ ಬಹಳ ವಿಶೇಷವಾಗಿ ನಮ್ಮ ಗೋವು ಆಗಿರ್ಬೋದು, ನಮ್ಮಲ್ಲಿ ಪಕ್ಷಿಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಸ್ವಾಗತ ಮಾಡಿ ಎಲ್ಲರ ಜೊತೆಗೆ ಈ ಒಂದು ಗಾಯತ್ರಿ ಪ್ರತಿಪತ್ ಈ ಒಂದು ಪುಣ್ಯ ದಿನದಂದು ಬಹಳ ವಿಶೇಷವಾಗಿ ಗಾಯತ್ರಿ ದೇವಿಯ ಜಪಾನುಷ್ಠಾನ ಮತ್ತು ಹವನವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ರಾಜ್ಯದಲ್ಲಿ, ದೇಶದಲ್ಲಿ ಸಮಸ್ತರು ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಜೀವರಾಶಿನೂ ಕೂಡ ಸುಭಿಕ್ಷೆ ಬರಬೇಕು, ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು, ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಿಮ್ಮ ಆಶ್ರಮದಲ್ಲಿ, ನಿಮ್ಮ ಮಹರ್ಷಿ ಮಂದಿರ ಈ ಒಂದು ಆಶ್ರಮದಲ್ಲಿ ಬಹಳ ವಿಶೇಷವಾಗಿ ಗಾಯತ್ರಿ ದೇವಿಯ ಹವನವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗೋಮಾತೆ ಗೋವಿನ ಅನುಗ್ರಹದಿಂದ ಕೂಡ ಗಾಯತ್ರಿ ದೇವಿ ಅನುಷ್ಠಾನವನ್ನು ಮಾಡ್ತಾ ಇದ್ದೀರಿ. ಇವತ್ತಿನ ದಿವಸ ಆಶ್ರಮಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕ ಪ್ರಭುಗಳಿಗೂ ಕೂಡ ಗಾಯತ್ರಿ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಗೆಲ್ರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ದೇವನಹಳ್ಳಿಯಿಂದ ಬಂದಿರತಕ್ಕಂಥ ನಮ್ಮ ಅರ್ಚಕರ ವೃಂದ ಇರ್ಬೋದು, ಇನ್ನು ಬಹಳ ದೂರ ಮಂಗಳೂರಿನಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಆನಂದ್ ಗುರೂಜಿಯವರ ಅಭಿಮಾನಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥದ್ದಿದೆ. ಅವರೆಲ್ಲರಿಗೂ ಕೂಡ ತಾಯಿ ಗಾಯತ್ರಿ ದೇವಿಯ ಸಂಪೂರ್ಣ ಅನುಗ್ರಹ ಸಿಗಲಿ. ಬಹಳ ವಿಶೇಷವಾಗಿ ಇಲ್ಲಿ ದೇವಿಗೆ ಪೂಜಾನುಷ್ಠಾನಗಳನ್ನು ನೆರವೇರಿಸಲಿಕ್ಕೆ ಋತ್ವಿಜರು ತಾವು ಕೂಡ ಆಗಮಿಸಿದ್ದೀರಾ. ಇವತ್ತಿನ ದಿವಸ ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಬಹಳ ವಿಶೇಷವಾಗಿ ಬೆಳಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸಿದ ತಕ್ಷಣ ಅವರೇ ಸ್ವತಃ ಬಂದು ಇವತ್ತಿನ ದಿವಸ ಪೂಜಾ ಕಾರ್ಯಕ್ರಮಕ್ಕೆ ನಾವು ಕೂಡ ಭಾಗಿ ಆಗ್ತೀವಿ ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳನ್ನು ಮುಂದುವರಿಸ್ತಾ ಇರ್ತಕ್ಕಂಥದ್ದು, ಈಗ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು
ತಾಯಿ ಗಾಯತ್ರಿ ದೇವಿಗೆ ಒಂದು ಪುಷ್ಪದಿಂದ ಅರ್ಚನೆಯನ್ನು ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇರತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಋತ್ವಿಜರು ಕೂಡ ಬಂದಿರತಕ್ಕಂಥದ್ದಿದೆ. ತಾವು ಕೂಡ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಬಹಳ ಖುಷಿಯಾಯಿತು. ಒಳ್ಳೆಯದಾಗಲಿ, ಶುಭವಾಗಲಿ. ಆನಂದ ಗುರೂಜಿಯವರ ಆಶ್ರಮದಲ್ಲಿ ಪ್ರತಿ ಪೌರ್ಣಮಿ ವಿಶೇಷವಾಗಿರತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ವೇದಮಾತೆ ಗಾಯತ್ರಿಯ ಆರಾಧನೆ ಮತ್ತು ಹೋಮಕ್ಕೆ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ವಿಭಾಗದಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಈಗ ದಯಾಮಯನಾಗಿರ್ತಕ್ಕಂತಹ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡತಕ್ಕಂಥ ಮಹಾಗಣಪತಿಯ ಆರಾಧನೆಯೊಂದಿಗೆ ವೇದಮಾತೆ ಗಾಯತ್ರಿಯ ಪೂಜೆಯನ್ನು ಕೂಡ ಈಗ ಆರಂಭ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಭಾರತೀಯ ಸಂಸ್ಕೃತಿಯಲ್ಲಿ ಈ ಯಾವ ಯಜ್ಞೋಪವೀತಕ್ಕೆ ವಿಶೇಷವಾಗಿರತಕ್ಕಂತಹ ಅರ್ಥ ಇದೆ. ವೇದ ಬ್ರಹ್ಮ, ವೇದ ಮಾತಾ ಗಾಯತ್ರಿ ಈ ಯಾವ ಯಜ್ಞೋಪವೀತದಲ್ಲಿ ಅಡಗಿ ಎಲ್ಲರಿಗೂ ಕೂಡ ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡ್ತಾರೆ ಎಂಬತಕ್ಕಂಥ ಪ್ರತೀತಿ ಇದೆ. ಅದೇ ಪ್ರಕಾರವಾಗಿ ಪ್ರತಿ ತಿಂಗಳು ಪೌರ್ಣಮಿಯಲ್ಲಿ ಡಾಕ್ಟರ್ ಆನಂದ ಗುರೂಜಿಯವರ ಆಶ್ರಮದಲ್ಲಿ ನಡೀತಾ ಇರತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇದೂ ಒಂದು ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು. ನಿರ್ವಿಘ್ನವಾಗಿ ಕೆಲಸ ನೆರವೇರಲಿ ಅನ್ನೋ ಪ್ರಯುಕ್ತ ಪ್ರಪ್ರಥಮವಾಗಿ ಮಹಾಗಣಪತಿಯ ತಾವೆಲ್ಲರೂ ಕೂಡ ಬಹಳ ವಿಶೇಷವಾಗಿ ಭಗವಂತನಿಗೆ ಸಂಕಲ್ಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ. ಮಹರ್ಷಿವಾಣಿ ಕಾರ್ಯಕ್ರಮ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ತಾವು ಕೂತಿರ್ತಕ್ಕಂಥ ಸ್ಥಳದಲ್ಲೇ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಶಂಕರಾಚಾರ್ಯರು ತಿಳಿಸ್ಕೊಟ್ಟಿರ್ತಕ್ಕಂಥ ಮಾನಸ ಪೂಜೆ, ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರೂ ಕೂಡ ಸುಭಿಕ್ಷತೆಯಿಂದಿರಬೇಕು, ಸುಖ ಶಾಂತಿ ನೆಮ್ಮದಿಯಿಂದಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಕೂತ ಜಾಗದಲ್ಲಿ ಇಷ್ಟು ಹೊತ್ತಿನವರೆಗೂ ಕೂಡ ಬಹಳ ವಿಶೇಷವಾಗಿ ಭಗವಂತ ಆದಿಪೂಜಿತನು, ಅಗ್ರಗಣ್ಯನು, ಯಾವುದೇ ಒಂದು ಕೆಲಸವೂ ಕೂಡ ನಿರ್ವಿಘ್ನವಾಗಿ ನಡಿಬೇಕು ಅಂದರೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ ನಾವು ಕೂಡ ಇವತ್ತಿನ ದಿವಸ ಈ ಒಂದು ಮಹರ್ಷಿವಾಣಿ ಈ ಒಂದು ಕಾರ್ಯಕ್ರಮದಲ್ಲಿ, ಅದರಲ್ಲೂ ಮಹರ್ಷಿ ಮಂದಿರದಲ್ಲಿ ಬಹಳ ವಿಶೇಷವಾಗಿ ಗಣಪನ ಆರಾಧನೆ ಮಾಡಿದ್ದಾಯಿತು. ಇನ್ನು ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ತಾಯಿ ಲಕ್ಷ್ಮೀ ದೇವಿ, ಆ ಲಕ್ಷ್ಮೀ ದೇವಿಯಲ್ಲೇ ವೇದ ಬ್ರಹ್ಮ ಗಾಯತ್ರಿ ದೇವಿಯನ್ನು ಆವಾಹನೆ ಮಾಡಿ
ತಾಯಿಗೆ ಪುಷ್ಪದಿಂದ ಅನುಷ್ಠಾನ ಮಾಡ್ತಾ ಇರತಕ್ಕಂಥದ್ದು, ಹೋಮ ಹವನಾದಿಗಳನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು. ನೋಡಿ, ಒಂದು ವೇದಾಭ್ಯಾಸ, ವೇದ ಬ್ರಹ್ಮ ಅಂದರೆ ಅದು ಗಾಯತ್ರಿ ದೇವಿ. ವೇದವನ್ನು ಕಲಿಯೋದು ಅಷ್ಟು ಈಸಿ ಅಂತನೂ ಅಲ್ಲೋದಿಲ್ಲ, ಅಂದರೆ ಅಷ್ಟು ಸಾಮಾನ್ಯ ಅಂತನೂ ಅಲ್ಲೋದಿಲ್ಲ. ವೇದ ಆ ಒಂದು ಸ್ಪಷ್ಟತೆ, ನಾವು ಉಚ್ಚಾರಣೆ ಮಾಡ್ತಕ್ಕಂಥ ಪ್ರತಿಯೊಂದು ಮಂತ್ರದಲ್ಲೂ ಕೂಡ, ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದಿದೆ. ಅಂತಹ ಶಕ್ತಿ, ಆ ಒಂದು ಮಂತ್ರದಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ ಯಾವಾಗ ಸಿಗುತ್ತೆ, ಆ ಒಂದು ಮಂತ್ರದ ಉಚ್ಚಾರಣೆ ಬಹಳ ಸ್ಪಷ್ಟವಾಗಿ ಯಾವಾಗ ಮಾಡ್ಬೋದು ಅಂದರೆ, ಯಾರು ಗಾಯತ್ರಿ ದೇವಿಯನ್ನು ಪ್ರತಿದಿನ ಸ್ಮರಿಸ್ತಾರೋ, ಪೂಜೆ ಮಾಡ್ತಾರೋ, ಅನುಷ್ಠಾನ ಮಾಡ್ತಾರೋ, ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾರೋ ಅವರಿಗೆ ಆ ಒಂದು ವೇದ ಮಂತ್ರಗಳು ಪ್ರತಿಯೊಂದು ಕೂಡ ಬಹಳ ಸೂಕ್ತವಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದಿರುತ್ತೆ. ಎಲ್ಲರಂತೆ ನಾವೂ ಕೂಡ ಸಾಮಾನ್ಯವಾಗಿ ವೇದಾಭ್ಯಾಸವನ್ನು ಮಾಡ್ತಕ್ಕಂಥದ್ದಾಗಲಿ, ವೇದವನ್ನು ಅಂದರೆ ಮಂತ್ರವನ್ನು ಉಚ್ಚಾರಣೆ ಮಾಡ್ತಕ್ಕಂಥದ್ದಾಗಲಿ ಆಗೋದಿಲ್ಲ. ಯಾರು ಬಹಳ ಶ್ರದ್ಧಾಭಕ್ತಿಯಿಂದ ಗಾಯತ್ರಿ ದೇವಿಯನ್ನು ಉಪಾಸನೆ ಮಾಡ್ತಾರೋ ಅವರಿಗೆ ಮಾತ್ರ ಆ ಒಂದು ವೇದದಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ ಅವರಿಗೆ ಸಿಗ್ತಕ್ಕಂಥದ್ದು. ನೋಡಿ, ಸಾಕಷ್ಟು ಕಡೆ ತಾವು ಇದನ್ನೆಲ್ಲವನ್ನು ಕೂಡ ಗಮನಿಸಿರ್ಬೋದು. ನಮ್ಮ ಋತ್ವಿಜರು ಪ್ರತಿಯೊಬ್ಬರೂ ಕೂಡ ಯಾರು ವೇದ ಮಾತೆ ಗಾಯತ್ರಿಯನ್ನು ಆರಾಧನೆ ಮಾಡ್ತಾರೋ ಅವರ ಮುಖದಲ್ಲಿರ್ತಕ್ಕಂಥ ವರ್ಚಸ್ಸೇ ಬೇರೆ ರೀತಿ ಇರತಕ್ಕಂಥದ್ದಿರುತ್ತೆ. ಅಂತಹ ಶಕ್ತಿ ಪ್ರತಿಯೊಂದನ್ನು ಕೂಡ ಇವತ್ತಿನ ದಿವಸ ಈ ನಿಮ್ಮ ಶ್ರೀನಿವಾಸ ಶರ್ಮನೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಗಾಯತ್ರಿ ದೇವಿಯನ್ನು ಉಪಾಸನೆ ಮಾಡಿ ಗಾಯತ್ರಿ ಮಂತ್ರವನ್ನು ಜಪ ಮಾಡೇನೆ ತಮ್ಮೆಲ್ಲರ ಮುಂದೆ ಬರ್ತಾ ಇರತಕ್ಕಂಥದ್ದು. ಅದೇ ರೀತಿ ತಾವೆಲ್ಲರೂ ಕೂಡ ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ನಾನು ಅವಾಗಲೇ ಹೇಳಿದೆ. ಅದೇ ರೀತಿ ಲೋಕದಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಸುಭಿಕ್ಷವಾಗಿರಬೇಕು ಅಂತ ಹೇಳಿ ಇವತ್ತಿನ ದಿವಸ ಗಾಯತ್ರಿ ದೇವಿ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ಇಷ್ಟು ಹೊತ್ತಿನವರೆಗೂ ಗಣಪತಿಯ ಅನುಷ್ಠಾನ ಏನೋ ಆಯಿತು, ಇನ್ನು ದೇವಿ ಅನುಷ್ಠಾನವನ್ನು ಮಾಡ್ತಾ ಇರತಕ್ಕಂಥದ್ದು. ದೇವಿಗೆ ಪುಷ್ಪಾರ್ಚನೆ, ನಾಮಾರ್ಚನೆ, ಕುಂಕುಮಾರ್ಚನೆ ಪ್ರತಿಯೊಂದು ಕೂಡ ಸಲ್ಲಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಇದೇ ರೀತಿ ತಾವೆಲ್ಲರೂ ಕೂಡ ಕೂತು ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನೋಡಬೇಕು. ಇಲ್ಲಿರ್ತಕ್ಕಂಥ ದೇವಿಯ ಸಂಪೂರ್ಣ ಅನುಗ್ರಹ ತಾವೆಲ್ಲರೂ ಕೂಡ ಪಡಿಬೇಕು ಅಂತ ಹೇಳಿ ನಾನು ಕೂಡ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಷ್ಟು ಹೊತ್ತಿನವರೆಗೂ ಕೂಡ ತಾವೆಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ದೇವಿಗೆ ನಡೀತಾ ಇರತಕ್ಕಂಥ ಪೂಜಾನುಷ್ಠಾನ ಪ್ರತಿಯೊಂದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ. ಇಷ್ಟು ಹೊತ್ತಿನವರೆಗೂ ತಾಯಿಗೆ ಬಹಳ ವಿಶೇಷವಾಗಿ ನಾನಾ ಪುಷ್ಪಗಳಿಂದ ಪುಷ್ಪಾರ್ಚನೆ ಮಾಡಿದ್ದಾಯಿತು. ಬಹಳ ವಿಶೇಷವಾಗಿ ತಾಯಿಯ ನಾಮ ಸಂಕೀರ್ತನೆ ಅಷ್ಟೋತ್ತರ ಶತನಾಮಾವಳಿಗಳಿಂದ ತಾಯಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದಾಯಿತು. ಈಗ ತಾಯಿಗೆ ಹವನದ ಕಾರ್ಯಕ್ರಮವೂ ಕೂಡ ಇರತಕ್ಕಂಥದ್ದಿದೆ. ಹವನವನ್ನು ಮಾಡ್ತಾ ಇರತಕ್ಕಂಥದ್ದು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಾನು ಅವಾಗಲೇ ಹೇಳಿದ್ದೆ. ಅದರ ಪ್ರಯುಕ್ತವಾಗಿಯೇ ಎಲ್ರಿಗೂ ಕೂಡ ಒಳ್ಳೇದಾಗಬೇಕು, ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಈ ಒಂದು ಹವನವನ್ನು ಮಾಡ್ತಾ ಇರತಕ್ಕಂಥದ್ದು. ಯಾರು ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಕೂತ ಜಾಗದಲ್ಲೇ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆ ಒಂದು ಸಂಕಲ್ಪ ನಿಮಗೂ ಕೂಡ ಒಳ್ಳೆಯದಾಗಬೇಕು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯದಾಗಬೇಕು, ಲೋಕ ಕಲ್ಯಾಣಾರ್ಥವಾಗಿರಬೇಕು ಅಂತ ಒಂದು ಮಹತ್ ಸಂಕಲ್ಪವನ್ನು ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ಗಾಯತ್ರಿ ಅಮ್ಮನವರಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಲಾಯಿತು ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ. ಈ ಕಾರ್ಯಕ್ರಮವನ್ನು ಹೇಗೆ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು ಅಂತ ನೋಡ್ತಾ ಇದ್ವಿ. ಮತ್ತೆ ಮುಂದುವರಿಸೋಣ.
ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇಷ್ಟೊತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು, ಅದರಲ್ಲೂ ಅಮ್ಮನವರ ಆ ಗಜನಡೆ, ಆ ಆನೆಯ ಮೇಲೆ ಬಂದಂತಹ ಉತ್ಸವವನ್ನು ಸಾಕಷ್ಟು ಜನ ಭಕ್ತರು ಆ ದೀಪದ ವಿಶೇಷವಾಗಿರ್ತಕ್ಕಂಥ ದೀಪದ ಆರತಿಯಲ್ಲಿ ದೇವಿ ಬರುವಾಗ ಅದರ ಆನಂದವೇ ಬೇರೆ. ಅಂತಹದರಲ್ಲಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುವಾಗ ಶುಕ್ರನವರೆಗೂ ಆಯಿತು. ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಶನೈಶ್ಚರನ ಬಗ್ಗೆ ಪ್ರತಿ ಭಾನುವಾರ ಶ್ರೀನಿವಾಸ್ ಶರ್ಮಾ ಅವರಿಂದ ಒಂದೊಂದು ತಂತ್ರಸಾರಗಳನ್ನು ಹೇಳ್ಕೊಡ್ತಾ ಇರತಕ್ಕಂಥದ್ದನ್ನು ತಾವೆಲ್ಲರೂ ವೀಕ್ಷಣೆ ಮಾಡ್ತಿದ್ದೀರಿ. ಜಾತಕದಲ್ಲಿ ಅಥವಾ ಗ್ರಹಸ್ಥಿತಿಗಳಲ್ಲಿ ಅಥವಾ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆಯಲ್ಲಿ ಶನಿ ಅಂತ ಬಂದಾಗ ಅಥವಾ ಶನೈಶ್ಚರ ಅಂತಂದಾಗ ನಾವು ಆ ಕ್ಷಣಕ್ಕೆ ನಾವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥ ರೀತಿ ಎಲ್ಲರೂ ಅರ್ಥಕೊಳ್ಳೇಬೇಕಾಗಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಶನೈಶ್ಚರನ ಅನುಗ್ರಹ ಉಂಟಾಗಬೇಕು. ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಜೊತೆಗೆ ತಾಯಿ ಲಲಿತಾ ರಾಜರಾಜೇಶ್ವರಿ ಗಾಯತ್ರಿ ಮಾತಾ ವೇದಮಾತಾ ಗಾಯತ್ರಿಯನ್ನು ವಿಶೇಷವಾದಂಥ ರೀತಿ ಆರಾಧನೆಯನ್ನು ಸಲ್ಲಿಸಿ ಶುಕ್ರ ಮತ್ತು ಶನೈಶ್ಚರನ ಪ್ರಾರ್ಥನೆ ಮಾಡೋಣ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಚತ್ರಧ್ವಜರತಾಕಾರ ಶೋಭಿತಂ ದಿವ್ಯಂಬೇರಂ ಪ್ರದಕ್ಷಿಣಂ ಕುರ್ವಾಣಂ ಗೃಹಮಂಡಲೀಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಷ್ಟ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅಧಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ ಓಂಭೂಃ ಶನೈಶ್ಚರಮಿದಮಾವಾಹಯಾಮಿ. ಯಾತಕ್ಕಾಗಿ ಶನೈಶ್ಚರನಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಾನ ಅಂದರೆ, ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದೀರಿ, ನಿಮ್ಮ ಕಷ್ಟಗಳು ಬೇಗ ದೂರ ಆಗಬೇಕು. ಜೊತೆಗೆ ಭರತಖಂಡದಲ್ಲಿ ಪ್ರತಿಯೊಬ್ಬರ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ಭಗವತ್ ಅನುಗ್ರಹ ಆಗಬೇಕು. ಅದಕ್ಕಾಗಿ ಶನೈಶ್ಚರನಲ್ಲಿ ಎಲ್ಲರೂ ಮೊರೆ ಹೋಗೋಣ. ತಾವೆಲ್ಲರೂ ಸಹಿತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು
ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಆ ಶನೇಶ್ಚರ ಮಂತ್ರವನ್ನು 11 ಬಾರಿ ಹೇಳ್ಕೊಳ್ಳಿ. ಓಂ ವೇದಮಾತಾ ಗಾಯತ್ರಿಯ ಮಹಾಮಂತ್ರದಿಂದ ಇಷ್ಟೊತ್ತು ಭಾಳ ವಿಶೇಷವಾಗಿರ್ತಕ್ಕಂತಹ ಮಹಾಮಂತ್ರದಲ್ಲಿ ಹವನವಾದಂಥದ್ದನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡಿದ್ರಿ. ಮನುಷ್ಯನ ಜಾತಕದಲ್ಲಿ ಬರ್ತಕ್ಕಂತಹ ಎಂತಹ ಸಂಕಷ್ಟಗಳಿದ್ದರೂ ಇಂತಹ ಯಜ್ಞ ಯಾಗಾದಿಗಳನ್ನು ದರ್ಶನ ಮಾಡೋದ್ರಲ್ಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂಥದ್ರಲ್ಲಿ ಪ್ರತಿ ಹುಣ್ಣಿಮೆಯೆಂದು ನಡೆಯತಕ್ಕಂಥ ಮಹರ್ಷಿ ಮಂದಿರದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾಯಕವನ್ನೂ ತಾವು ನೋಡ್ತಾ ಬಂದಿದ್ದೀರಿ. ಆದರೆ ಇವತ್ತು ವೇದಮಾತೆ ಗಾಯತ್ರಿಯ ಔಪಾಸನೆಯನ್ನು ವಿಶೇಷವಾಗಿ ನಡೆದಂತಹ ಇಷ್ಟು ಜನ ಋತ್ವಿಜರೊಂದಿಗೆ ನಡೆದಂಥ ವಿಶೇಷವಾದಂಥ ಹವನವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡಿದಿರಿ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಪ್ರತಿಯೊಂದರಲ್ಲೂ ಸಹಿತ ಪೂರ್ಣಾಹುತಿ ಎಂಬತಕ್ಕಂಥದ್ದು ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಪೂರ್ಣಾಹುತಿ ಎಂಬತಕ್ಕಂಥ ಈ ಪೂರ್ಣಾಹುತಿಯ ದ್ರವ್ಯಗಳನ್ನು ಅಗ್ನಿ ಎಂಬತಕ್ಕಂಥ ಪೋಸ್ಟ್ ಮ್ಯಾನ್ಗೆ ಜವಾಬ್ದಾರಿ ಕೊಟ್ಟು ಈ ಒಂದು ಮಹಾಪೂರ್ಣಾಹುತಿ ಸಮರ್ಪಣೆ ಮಾಡತಕ್ಕಂತಹ ಪ್ರತಿಯೊಂದು ದ್ರವ್ಯಗಳು ಸಹಿತ ವೇದಮಾತೆಯಾದಂತಹ ತಾಯಿ ಗಾಯತ್ರಿಗೆ ಸಲ್ಲತಕ್ಕಂಥದ್ದು. ಇವತ್ತು ಗಾಯತ್ರಿಗೆ ಇದನ್ನು ಅರ್ಪಣೆ ಮಾಡ್ತಿದ್ದೀವಿ. ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ಜಾತವೇದಸೇ ಸುರವಾಮ ಸೋಮರಾದೀದೋ ನಿದಹ ದಿವೇದ ಸನಪರ್ಷತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾಗ್ನಿ ತ್ವಾಮಗ್ನಿವರ್ಣಾನ್ ತಪಸಾ ಜ್ವಲಂತೆ ವೈಲೋಚನೆ ಕರ್ಮಫಲೇ ಸುಷ್ಠಾ
ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಇಷ್ಟೊತ್ತು ಭಾಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಾಗೂ ಸಹಿತ ವೇದಮಾತೆಯಾದಂಥ ತಾಯಿ ಗಾಯತ್ರಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡಿದ್ದೀರಿ. ಪ್ರತಿಯೊಬ್ಬರ ಮನೋಕಾಮನೆಗಳು ಸಿದ್ಧಿಯಾಗಬೇಕಾದರೆ ಕುಲದೇವರ ಅನುಗ್ರಹ ಬೇಕು. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿನ ದೊಡ್ಡವರು ಯಾರೂ ಅಲ್ಲ ಅಂತ ಹೇಳಿದ್ದೇನೆ. ಹಾಗಾಗಿ ಗುರುಗಳನ್ನು ತಂದೆ ತಾಯಿನ ಶ್ರದ್ಧಾಭಕ್ತಿಗೆ ಪ್ರಾರ್ಥನೆ ಮಾಡಿ ಇವತ್ತು ಸೂರ್ಯದೇವರ ಪ್ರಾರ್ಥನೆ, ವೇದಮಾತಾ ಗಾಯತ್ರಿಯ ಉಪಾಸನೆ, ಜೊತೆಗೆ ಆನೆ ಅಂಬಾರಿ ಉತ್ಸವ ಎಲ್ಲವೂ ಸಹಿತ ಬಹಳ ಅದ್ಧೂರಿತವಾಗಿರ್ತಕ್ಕಂಥದ್ದು. ಇವತ್ತಿನ ಕಾಯಕಕ್ಕೆ ನನ್ನೊಂದಿಗೆ ಆಗಮಿಸಿರ್ತಕ್ಕಂಥ ಇಷ್ಟು ಜನ ಋತ್ವಿಜರು, ಎಲ್ಲರೂ ಸಹಿತ ಋತ್ವಿಜರೆಲ್ಲ ಬಂದಿದ್ದಾರೆ. ವೇದಮಾತಾ ಗಾಯತ್ರಿಯ ಅನುಗ್ರಹಕ್ಕೋಸ್ಕರ ಎಲ್ಲರೂ ಬಂದಿರತಕ್ಕಂಥ ಸಾಮಾನ್ಯ ಪ್ರತಿಯೊಬ್ಬ ಭಕ್ತರು ಬಂದಿದ್ದಾರೆ. ಎಲ್ಲ ಭಕ್ತ ಮಹಾಶಯರಿಗೂ ಹಾಗೂ ವೇದ ಪಂಡಿತರಿಗೂ ಎಲ್ಲರಿಗೂ ಸಹಿತ ವೇದಮಾತೆ ಗಾಯತ್ರಿ ಸಂಪೂರ್ಣ ಅನುಗ್ರಹವನ್ನು ಮಾಡಲಿ, ಭಗವತಿಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ದೊರಕಲಿ, ಎಲ್ಲರಿಗೂ ಸಿಗಲಿ ಅಂಥೇಳಿ ನಾನು ಮತ್ತೊಮ್ಮೆ ದೇವಿನ ಪ್ರಾರ್ಥನೆ ಮಾಡ್ತೀನಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕಾರಾಸರ್ಗರ್ಭೇದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ಪ್ರಕರಾಂ ಶ್ರೀಚಕ್ರ ಸಂಚಾರಣಿ ಅಂಬಾ. ಲೋಕ ಕಲ್ಯಾಣಾರ್ಥವಾಗಿ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಗಾಯತ್ರಿ ಪ್ರತಿಭತ್, ಈ ಒಂದು ಸನ್ನಿಧಾನದಲ್ಲಿ, ಈ ಒಂದು ಸುದಿನದಲ್ಲಿ ಬಹಳ ವಿಶೇಷವಾಗಿ ಗಾಯತ್ರಿ ದೇವಿಗೆ ಹವನ, ಪೂಜೆ, ಪುನಸ್ಕಾರಗಳು ಪ್ರತಿಯೊಂದನ್ನು ಕೂಡ ಇವತ್ತಿನ ದಿವಸ ನಾವು ನಿಮ್ಮ ಮಹರ್ಷಿ ಮಂದಿರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದಿತ್ತು. ಇಷ್ಟು ಹೊತ್ತಿನವರೆಗೂ ತಾವೆಲ್ಲರೂ ಕೂಡ ಸಾವಧಾನ ಚಿತ್ತರಾಗಿ ಈ ಒಂದು ಕಾರ್ಯಕ್ರಮದ ದೃಶ್ಯಗಳನ್ನು, ಪೂಜೆಯ ಅನುಷ್ಠಾನಗಳನ್ನು, ಪ್ರತಿಯೊಂದು ಹೋಮ ಹವನ ಪ್ರತಿಯೊಂದುಗಳನ್ನು ತಾವೆಲ್ಲರೂ ಕೂಡ ಕೂತ್ಕೊಂಡು ವೀಕ್ಷಿಸಿದ್ದೀರಿ. ಇನ್ನು ಬಹಳ ವಿಶೇಷವಾಗಿ ಇಲ್ಲಿ ಮಹರ್ಷಿ ಮಂದಿರಕ್ಕೆ ಇಲ್ಲೂ ಸಾಕಷ್ಟು ಜನ ಭಕ್ತವರಿಂದ ಬಂದು ಇಲ್ಲಿ ದೇವಿಯ ಅನುಷ್ಠಾನವನ್ನು ಮಾಡಿ ಭಗವತಿಯ ಸಂಪೂರ್ಣ ಅನುಗ್ರಹವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದಿತ್ತು. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೂ ಸಹಿತ ಮತ್ತು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಪ್ರತಿಯೊಂದು ಕೂಡ ಸಿಗಲಿ. ಆದಷ್ಟು ಬೇಗ ತಾವಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿಯಾಗಲಿ. ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳೆಲ್ಲವನ್ನು ಕೂಡ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರು ಕೂಡ ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಹಮ್ಮಿಕೊಂಡಿರ್ತಕ್ಕಂಥದ್ದಿತ್ತು. ತಮ್ಮೆಲ್ಲರಿಗೂ ಕೂಡ ಗಾಯತ್ರಿ ದೇವಿ ಹಬ್ಬದ ಗಾಯತ್ರಿ ಪ್ರತಿಭತ್ ಈ ಒಂದು ಪುಣ್ಯ ದಿನದ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರೂ ಕೂಡ ಸಿಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗಾಯತ್ರಿ ದೇವಿಯನ್ನು ಮೆರವಣಿಗೆಯನ್ನು ಮಾಡ್ತಾ, ಪಂಜಿನ ಮೆರವಣಿಗೆ ಮಾಡ್ತಾ, ಆನೆ ಮೇಲೆ ಮೆರವಣಿಗೆಯನ್ನು ಮಾಡಿ ಇವತ್ತು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೇವಿಯ ದರ್ಶನವನ್ನು ಮತ್ತು ಆಶೀರ್ವಾದವನ್ನು ಪಡೆದಿದ್ದೀವಿ. ತುಂಬ ಸಂತೋಷ ಆಗಿದೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಕಾತ್ಯಾಯಿನಿ ದೇವಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದಾಯಿತು. ಜೊತೆಗೆ ಇತ್ತೀಚೆಗಷ್ಟೇ ಮಹರ್ಷಿ ಮಂದಿರದಲ್ಲಿ ನೆರವೇರಿಸಲಾದಂತಹ ಗಾಯತ್ರಿ ಅಮ್ಮನವರಿಗೆ ಸಲ್ಲಿಸಲಾದಂತಹ ಪೂಜಾ ಕೈಂಕರ್ಯ ಹೇಗಿತ್ತು ಅದನ್ನು ಕೂಡ ನೋಡಿದ್ದಾಯಿತು. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ದುರ್ಗಾದೇವಿಯ ಅನುಗ್ರಹ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ಪ್ರಾರ್ಥನೆ ಸಲ್ಲಿಸ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.